ಜಿಂಕೆಗಳನ್ನ ಕೊಂದಂತಹ ಭೂಪ ಇದೀಗ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾರೆ. ಕಾಡುಗೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹಿನ್ನೆಲೆ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. 23 ಜಿಂಕೆಗಳನ್ನ ಕೊಂದಿದ್ದಂತಹ ಒಂದು ಖದೀಮರು ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಜಿಂಕೆಗಳ ಕೋಡು ಎಲ್ಲವೂ ಕೂಡ ಅಲ್ಲಿ ಸಂಗ್ರಹ ಮಾಡಲಾಗಿದೆ. ಸ್ಮಗ್ಲರ್ಗಳನ್ನ ಈಗ ಕಾಡುಗೋಡಿ ಪೊಲೀಸರು ಕಾರ್ಯಾಚರಣೆ ನಡೆಸುವ ಮೂಲಕವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಫಣೀಂದರ್ ಮತ್ತು ರಹಮತ್ ಬಂಧಿತ ಆರೋಪಿಗಳಾಗಿದ್ದಾರೆ. ಒಟ್ಟು 23 ಜಿಂಕೆಗಳನ್ನ ಕೊಂದು ಆ ಒಂದು ಜಿಂಕೆಯ ಚರ್ಮ ಆಗ್ಲಿ ಅಥವಾ ಅದರ ಕೊಂಬುಗಳಾಗ್ಲಿ ಇದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಅದನ್ನ ಬೇರೆಡೆಗೆ ಸಾಗಿಸ್ಲಿಕ್ಕೂ ಕೂಡ ಅವರು ಮುಂದಾಗಿದ್ರು. ಇದರ ಮಾಹಿತಿಯನ್ನ ಅರ್ಥಂತಹ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಇಬ್ಬರು ಖದೀಮರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. 6 ಜಿಂಕೆಯ ತಲೆಯನ್ನು ಕೂಡ ಈಗ ವಶಕ್ಕೆ ಪಡಿಸಿಕೊಂಡಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಆಂಧ್ರದಿಂದ ಮೈಸೂರಿಗೆ ತಂದು ಮಾರಾಟಕ್ಕೆ ಪ್ರಯತ್ನವನ್ನ ನಡೆಸಿದ್ರು ಅನ್ನೋದು ತನಿಖೆಯ ಹಂತದಲ್ಲಿ ಗೊತ್ತಾಗಿದೆ. ಇಬ್ಬರು ಅಂತಾರಾಜ್ಯ ಸ್ಮಗ್ಲರ್ಗಳನ್ನ ಇದೀಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದು, ಇದರ ಹಿಂದೆ ಯಾರಿದ್ದಾರೆ, ಇನ್ನೂ ಎಷ್ಟು ಈ ತರದ ಕೃತ್ಯಗಳಾಗಿರಬಹುದು, ಇದನ್ನ ಖರೀದಿ ಮಾಡಿರೋರು ಯಾರಾದ್ರೂ ಇದ್ದಾರಾ ಇತ್ಯಾದಿ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಒಟ್ಟು 23 ಜಿಂಕೆಯ ತಲೆಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಫಣೀಂದರ್ ಮತ್ತು ರಹಮತ್ ಇಬ್ಬರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ಇವರ ಜೊತೆಗೆ ಇನ್ಯಾರಾದ್ರೂ ಶಾಮೀಲಾಗಿದ್ದಾರಾ, ಎಲ್ಲಿ ಕೊಂದಿರುವಂತಹ ಜಿಂಕೆಗಳಿವು ಮತ್ತು ಇದನ್ನ ಬೇರೆಡೆ ಎಲ್ಲೆಲ್ಲಿ ಸಾಗಾಟ ಮಾಡಿದ್ದಾರೆ, ಇದನ್ನ ಯಾರೆಲ್ಲ ಖರೀದಿ ಮಾಡಿದ್ದಾರೆ ಇತ್ಯಾದಿ ವಿಚಾರವನ್ನು ಕೂಡ ಈಗ ಮಾಹಿತಿಯ ಮೂಲಕ ಪಡ್ಕೊಳ್ತಾ ಇದ್ದಾರೆ. ಒಟ್ಟು 23 ಅಲ್ಲ 33 ಜಿಂಕೆಗಳನ್ನ ಕೊಂದಿದ್ದಾರೆ ಅನ್ನೋ ರಿಪೋರ್ಟ್ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಆರೋಪಿಗಳು ಸಿಕ್ಕಿ ಬಿದ್ದದ್ದು ಹೇಗೆ? ಸೊ ಪೊಲೀಸರು ಈ ಒಂದು ಅಂಶವನ್ನ ಹೇಗೆ ಭೇದಿಸಿದ್ದಾರೆ? ದಿವ್ಯಾ, ರೆಹಮತುಲ್ಲಾ ಮತ್ತೆ ಫಣೀಂದ್ರ ಅಂತೇಳಿ ಈ ಇಬ್ರು ಕೂಡ ಆಂಧ್ರ ಪ್ರದೇಶದಿಂದ ಮೈಸೂರಿಗೆ ತಂದು ಜಿಂಕೆ ಕೊಂಬುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿಯ ಮೇರೆಗೆ ಕಾಡುಗೋಡಿ ಪೊಲೀಸರು ಈ ಇಬ್ಬರನ್ನ ಬಸ್ ನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 33 ಜಿಂಕೆಯ ಕೊಂಬುಗಳು ಮತ್ತು 6 ಜಿಂಕೆಯ ತಲೆಗಳು ಸಿಕ್ಕಿದಾವೆ. ಇದೀಗ ಅವುಗಳನ್ನ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಆ 33 ಜಿಂಕೆ ಕೊಂಬುಗಳು ಮತ್ತೆ ಆ ಒಂದು 6 ತಲೆಗಳನ್ನ ಇದೀಗ ಪೊಲೀಸರು ಸೀಸ್ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಪ್ರಾಣಿಗಳನ್ನ ಹೇಗೆ ಅಂದ್ರೆ ಈ ಜಿಂಕೆ ಕೊಂಬುಗಳು ಮತ್ತು ತಲೆಗಳು ಇವರಿಗೆ ಹೇಗೆ ಸಿಕ್ತು ಅಂದ್ರೆ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ತಂದು ಮಾರಾಟವನ್ನ ಮಾಡ್ತಿದ್ರು. ಅಂದ್ರೆ ಈ ರೀತಿ ಕಾಡು ಪ್ರಾಣಿಗಳನ್ನ, ವನ್ಯಜೀವಿಗಳನ್ನ, ವನ್ಯಮೃಗಗಳನ್ನ ಏನಾದ್ರೂ ಕೊಂದು ಈ ರೀತಿಯಾಗಿ ಮಾರಾಟವನ್ನ ಮಾಡ್ತಿದ್ರ ಅಥವಾ ಅವು ಸತ್ತ ಬಳಿಕ ಅವುಗಳ ಕೊಂಬುಗಳನ್ನ ಸಂಗ್ರಹಿಸಿ ಮಾರಾಟವನ್ನ ಮಾಡ್ತಿದ್ರ ಅನ್ನೋದರ ತನಿಖೆ ಇನ್ನೂ ಕೂಡ ಕಂಡು ಬರಬೇಕು. ಆ ತನಿಖೆಯಲ್ಲಿ ಆ ವಿಚಾರ ಗೊತ್ತಾಗಬೇಕು. ಆದ್ರೆ ಮೈಸೂರಿಗೆ ತಂದು ಮಾರಾಟವನ್ನ ಮಾಡ್ತಿದ್ರು, ಅದು ಕೂಡ ದುಪ್ಪಟ್ಟು ಬೆಲೆಗೆ. ಅಂದ್ರೆ ಒಂದ್ ರೀತಿ ವಾಸ್ತುವನ್ನ ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಅಥವಾ ಫಾರ್ಮ್ ಹೌಸ್ ಇಂಥ ಕಡೆ ಇಟ್ಕೊಂಡ್ರೆ ವಾಸ್ತು ಸರಿ ಬರುತ್ತೆ ಅನ್ನೋ ಒಂದು ಕಾರಣವನ್ನ ಕೊಟ್ಟು ಇವುಗಳನ್ನ ಮಾರಾಟ ಮಾಡುವ ಕೆಲಸವನ್ನ ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಪೊಲೀಸ್ ತನಿಖೆಯಿಂದ ಗೊತ್ತಾಗಿರೋದು. ಇದೀಗ ಫಣೀಂದ್ರ ಮತ್ತೆ ರೆಹಮತುಲ್ಲಾ ಈ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಯನ್ನ ಕೂಡ ಮಾಡಲಾಗ್ತಿದೆ. ವನ್ಯ ಮೃಗಗಳ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇಬ್ಬರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸೋ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ. ಮತ್ತೆ ಈಗ ಸೀಸ್ ಆದಂತಹ ಆ 33 ಜಿಂಕೆ ಕೊಂಬುಗಳು ಮತ್ತೆ ಜಿಂಕೆಯ ತಲೆ ಅಂದ್ರೆ ಆ ಸ್ಕಲ್ ಏನಿದೆ, ತಲೆ ಬುರುಡೆ, ಅದನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮಾಹಿತಿಯನ್ನ ಕೊಡ್ತಿದ್ದಾರೆ. ದಿವ್ಯಾ, ವನ್ಯಜೀವಿ ಕಾಯ್ದೆಯ ಪ್ರಕಾರವಾಗಿ ಯಾವುದೇ ಪ್ರಾಣಿಯ ಒಂದು ಅಂಶವನ್ನು ಕೂಡ ಮನೆಗಳಲ್ಲಿ ಇಟ್ಕೊಳ್ಳುವಂತಿಲ್ಲ. ಆ ರೀತಿ ಯಾರಾದ್ರೂ ಇಟ್ಕೊಂಡಿದ್ರೆ ಅದನ್ನ ವಾಪಸ್ ಮಾಡಿ ಅಂತ ಇತ್ತೀಚೆಗಷ್ಟೇ ಅರಣ್ಯ ಇಲಾಖೆ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು. ಸೊ ಇದೆಲ್ಲವೂ ಕೂಡ ಗೊತ್ತಿದ್ದು ಮೈಸೂರಿನ ಯಾವ ವ್ಯಕ್ತಿ ಇದನ್ನ ತರಿಸ್ಕೊಂಡಿದ್ರು, ಅದರ ಬಗ್ಗೆ ಏನಾದ್ರೂ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆಯಾ? ದಿವ್ಯಾ, ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಹುಲಿಯ ಉಗುರಿನ ಪೆಂಡೆಂಟ್ ಅನ್ನ ಸುಮಾರು ಜನ ಹಾಕೊಂಡಿದ್ರು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಅದಾದ ಬಳಿಕ ಸಾಕಷ್ಟು ಯಾರ್ಯಾರು ಹುಲಿಯ ಪೆಂಡೆಂಟ್ ಅನ್ನ ಧರಿಸಿದ್ರು ಅಂತವರ ಮನೆಗಳ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೇಡ್ ಅನ್ನ ಕೂಡ ಮಾಡಿದ್ರು. ಅವ್ರ ಬಳಿ ಇದ್ದಂತಹ ಹುಲಿ ಪೆಂಡೆಂಟ್ ಗಳನ್ನ ವಶಪಡಿಸ್ಕೊಳ್ಳೋ ಕೆಲಸವನ್ನ ಮಾಡಿದ್ರು. ಕೆಲವರು ಇಲ್ಲ ಇದು ಚಿನ್ನದ್ದು ಮತ್ತೆ ಈ ರೀತಿಯಾಗಿ ಮಾಡಲಾಗಿದೆ ಅನ್ನೋ ನಿಟ್ಟಲ್ಲಿ ಆ ಒಂದು ಪೆಂಡೆಂಟ್ ಗಳನ್ನ ಅರಣ್ಯ ಇಲಾಖೆಯವರಿಗೆ ಒಪ್ಪಿಸೋ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಅರಣ್ಯ ಇಲಾಖೆಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಒಂದು ಮನವಿಯನ್ನ ಮಾಡಿಕೊಂಡ್ರು, ಯಾರ ಹತ್ರನಾದ್ರೂ ಇದ್ರೆ
ಸಮಯವನ್ನ ಕೊಡ್ತೀವಿ, ತಂದು ಕೊಟ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಒಂದು ಮನವಿ ಕೂಡ ಹೋಗಿತ್ತು. ಇದಾದ ಬಳಿಕ ಈ ರೀತಿಯಾದಂತಹ ಸ್ಮಗ್ಲಿಂಗ್ ಏನಿದೆ, ಇದು ಇವರು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಸ್ಮಗ್ಲಿಂಗ್ ಮಾಡ್ತಿರುವಂತವರು. ಅಂದ್ರೆ ಪ್ರಾಣಿಗಳನ್ನ ಬೇಟೆಯಾಡಿ ಈ ರೀತಿಯಾಗಿ ಹುಲಿ, ಈ ರೀತಿಯಾದಂತಹ ಜಿಂಕೆ ಕೊಂಬುಗಳು ಮತ್ತೆ ಈ ಸ್ಕಲ್ಗಳನ್ನ ತಂದು ಮಾರಾಟ ಮಾಡ್ತಿರೋದು ಗೊತ್ತಾಗಿದೆ. ಆದ್ರೆ ಕಸ್ಟಮರ್ಗಳು ಯಾರಿಗೆ ಇವರು ಮಾರಾಟವನ್ನ ಮಾಡ್ತಿದ್ರು ಅನ್ನೋದು ವಿಚಾರಣೆಯಲ್ಲಿ ಗೊತ್ತಾಗಬೇಕಿದೆ. ಆದ್ರೆ ಇವರು ಸ್ಮಗ್ಲಿಂಗ್ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ, ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಆ ಭಾಗದಲ್ಲಿ ಅಂದ್ರೆ ಆಂಧ್ರ ಪ್ರದೇಶದ ಕಾಡಿನಲ್ಲಿ ಏನಾದ್ರೂ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರ, ಅಥವಾ ಇಲ್ಲಿ ನಮ್ಮ ಕಾಡುಗಳಲ್ಲಿ ಏನಾದ್ರೂ ಬೇಟೆಯಾಡಿ ಈ ರೀತಿಯಾದಂತಹ ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ಕೊಂಬುಗಳನ್ನ ಮತ್ತೆ ಅದರ ಸ್ಕಲ್ ಅನ್ನ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡ್ತಿದ್ರ, ಅದು ತನಿಖೆಯಲ್ಲಿ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಅಲ್ಲೇ ಇದ್ದೀನಿ, ಇನ್ನ 2 ವರ್ಷ ಆಯ್ತು.